ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನು. ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ವರದಿಗೆ ಭರ್ಜರಿ ಜಯ ಸಿಕ್ಕಿದೆ. ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದ್ದ ಅಕ್ರಮದ ಬಗ್ಗೆ ನಮ್ಮ ವಾಹಿನಿ ಸುದ್ದಿ ಬಿತ್ತರಿಸಿದ ಕೇವಲ 20 ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸರಣಿ ವರದಿಯ ಮೊದಲ ಸಂಚಿಕೆಯಲ್ಲಿಯೇ ಮರ್ಕಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಅಮಾನತ್ತಾಗಿದ್ದಾರೆ. ಹೌದು, ಹಲವು ದೂರುಗಳು ಬಂದಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದ ಅಧಿಕಾರಿಗಳಿಗೆ ನಮ್ಮ ವರದಿ ಬಿಸಿ ಮುಟ್ಟಿಸಿದೆ. ಇನ್ನು ತನಿಖೆಯಲ್ಲಿ ಅಧಿಕಾರಿ ಉಮೇಶ್ ಜಾಬಾ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆ ಜಿಲ್ಲಾ ಪಂಚಾಯತ್ನ ಸಿಒ ಅವರು ಅಮಾನತಿನ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಜನಸಾಮಾನ್ಯರ ಪರವಾಗಿ ನಮ್ಮ ವಾಹಿನಿ ನಡೆಸಿದ ಹೋರಾಟಕ್ಕೆ ಸಂದ ಜಯವಾಗಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಮಾರ್ಚ್ 14ರಂದು ಜಿಲ್ಲೆಯಾದ್ಯಂತ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ SB ರೆಹಮಾನ್ ಅವರು ತಿಳಿಸಿದ್ದಾರೆ. ಬೈದಾರ್ ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸಾರ್ವಜನಿಕರು ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ತಮ್ಮ ಪೆಂಡಿಂಗ್ ಕೇಸ್ಗಳನ್ನು ಇತ್ಯರ್ಥಗೊಳಿಸಲು ಸಲುವಾಗಿ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಜನರು ಈ ಲೋಕ ಅದಾಲತ್ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ಸಾಲದ ಮರುಪಾವತಿ ವಿಚಾರಗಳನ್ನು ಸಹ ಇಲ್ಲಿ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದ್ದು, ಸಹಕಾರಿ ಬ್ಯಾಂಕ್ಗಳು ಈ ರಾಜಿ ಸಂಧಾನದಲ್ಲಿ ಬ್ಯಾಂಕ್ಗಳ ಲಾಭದೊಂದಿಗೆ ಸಾರ್ವಜನಿಕರ ಹಿತಾಸಕ್ತಿಯ ಬಗ್ಗೆಯೂ ಕೂಡ ಗಮನ ಕೊಡಬೇಕು ಎಂದರು. ಲೋಕ ಅದಾಲತ್ ಅಂದರೆ ಜನರಿಗೋಸ್ಕರ ಯಾವುದೇ ಖರ್ಚಿಲ್ಲದೆ ರಾಜಿ ಮಾಡಿಕೊಂಡು ಮನಿ ಸೂಟ್ಸ್ ಇರ್ಬೋದು, ಮತ್ತು ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಇವನ್ನು ರಾಜಿ ಮಾಡ್ಕೊಂಡು ಹೋದರೆ ಪರ್ಟಿಕ್ಯುಲರಾಗಿ ಮನಿ ಸೂಟ್ಸಲ್ಲಿ ರಾಜಿ ಆದರೆ ನ್ಯಾಯಾಲಯಕ್ಕೆ ಏನು ಕೋರ್ಟ್ ಫೀಯನ್ನು ಭರಿಸುತ್ತಾರೆ ಅದನ್ನು ಸಂಪೂರ್ಣವಾಗಿ ವಾಪಸ್ ಕೊಡುವಂಥ ಪ್ರಾವಿಷನ್ ಇರ್ತದೆ. ಮುಖ್ಯವಾಗಿ ನಾನು ನಿಮ್ಮ ಮೂಲಕ ಈ ಕೆಲವು ನಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ ಅವರ ಮ್ಯಾನೇಜ್ಮೆಂಟ್ಗೆ ನಾನು ಅಪೀಲ್ ಮಾಡೋಕ್ಕೆ ಬಯಸ್ತೀನಿ. ಏನಂತಂದರೆ, ನಾವು ಹಿಂದಿನ ಲೋಕ ಅದಾಲತಲ್ಲೆಲ್ಲ ಗಮನಿಸಿದಾಗ ಏನಾಗ್ತಾಯಿತ್ತು ಅಂತಂದರೆ ಅವರಿಂದ ಸಹಕಾರ ತುಂಬ ಕಡಿಮೆ ಸಿಕ್ಕಿದೆ. ಯಾಕಂತಂದರೆ ಭಾಳಷ್ಟು ಸಾರ್ವಜನಿಕರು ಸಣ್ಣ ಪುಟ್ಟ ಸಾಲ ತೊಗೊಂಡಿರ್ತಾರೆ. ಒಂದು 20,000 ರೂಪಾಯಿ ಸಾಲ ತೊಗೊಂಡಿರ್ತಾರೆ. 20,000 ರೂಪಾಯಿ ಸಾಲ ತೊಗೊಂಡು ಆಲ್ರೆಡಿ ಒಂದು 50-60 ಸಾವಿರ ರೂಪಾಯಿ ಕಟ್ಟಿರ್ತಾರೆ. ಇನ್ನೂ 50-60 ಸಾವಿರ ರೂಪಾಯಿ ಕಟ್ಟೋಕ್ಕೆ ಮುಂದೆ ಬಂದರೂ ಸಹಿತ ಅವರು ಒಂದೇ ಒಂದು ರೂಪಾಯಿನ ನಾವು ಬಿಟ್ಕೊಡೋದಿಲ್ಲ. ಬಡ್ಡಿ, ಚಕ್ರ ಬಡ್ಡಿ ಏನೇನಿದೋ ಅಷ್ಟನ್ನು ನಾವು ಒಂದೇ ಒಂದು ರೂಪಾಯಿನೂ ಬಿಟ್ಕೊಡೋದಿಲ್ಲ ಅಂತ ಒಂಥರ ಕಠಿಣವಾದ ನಿಲುವನ್ನು ತಳೆದಿರೋದು ಕಂಡು ಬರ್ತಾ ಇದೆ. ಈಗ ನ್ಯಾಷನಲೈಸ್ ಬ್ಯಾಂಕ್ ಅವರಿದ್ದಾರೆ. ನ್ಯಾಷನಲೈಸ್ ಬ್ಯಾಂಕು SBI ಇರ್ಬೋದು, ಕೆನರಾ ಬ್ಯಾಂಕ್, ಇಂಥ ನ್ಯಾಷನಲೈಸ್ ಬ್ಯಾಂಕ್ ಅವರು ನಮ್ಮ ಮುಂದೆ ಬರ್ತಾರೆ. ಅವರು ಜನರಿಗೆ ಬಡ್ಡಿಯನ್ನು ಬಿಟ್ಕೊಡೋದು, ಆದಷ್ಟು ಅವರು ಫ್ಲೆಕ್ಸಿಬಲ್ಲಾಗಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ರಾಜಿ ಸಂಧಾನ ಅಂದರೆ ಅದೇನೆ, ಜನರ ಕಷ್ಟಕ್ಕೆ ಸ್ಪಂದಿಸಿ ಅಷ್ಟೋ ಇಷ್ಟೋ ಅವರು ಸ್ವಲ್ಪ ಬಿಟ್ಕೊಡೋದು, ಇವರು ಸ್ವಲ್ಪ ಕಟ್ಟೋದು, ಇದು ಮಾಡಿ ರಾಜಿ ಸಂಧಾನ ಮಾಡ್ಕೊಂಡು ಹೋಗೋದು. ಆದರೆ ಕೋಆಪರೇಟಿವ್ ಬ್ಯಾಂಕ್ನವರು ತುಂಬ ರಿಜಿಡ್ ಆಗಿರೋದು ಕಂಡು ಬರ್ತಾ ಇದೆ. ನಿಮಗೆ ಉದಾಹರಣೆ ಹೇಳಿದೆ, ಹೋದ ಸರಿ ಒಂದು ಪ್ರಕರಣದಲ್ಲಿ ಸುಮಾರು 19,000 ರೂಪಾಯಿ ಸಾಲ ತಗೊಂಡು ಆಲ್ರೆಡಿ ಅವನು ಅದರ 2-3 ಪಟ್ಟು ಕಟ್ಟಿ ಮತ್ತೆ 50,000 ರೂಪಾಯಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಕೈಯಲ್ಲಿ ಹಣ ತೆಗೆದುಕೊಂಡು ಬಂದು ತಯಾರಾಗಿ ನಿಂತಿದ್ದರೂ ಸಹಿತ ಅವರು ಒಂದೇ ಒಂದು ರೂಪಾಯಿನೂ ಬಿಡೋದಿಲ್ಲ ಅನ್ನೋ ರಿಜಿಡಿಟಿಯನ್ನು ಇಟ್ಕೊಂಡು ಬೈದರ್ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಎಲ್ಲ ಮರಾಠ ಸಮಾಜದ ಸಂಘಟನೆಗಳ ಸಂಯೋಗದಲ್ಲಿ ಹಿಂದೂ ಸ್ವರಾಜ ನಿರ್ಮಾಣಕ್ಕಾಗಿ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಇದೇ ಫೆಬ್ರವರಿ 19ರಂದು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಅಂತ ಉತ್ಸವ ಸಮಿತಿ ಅಧ್ಯಕ್ಷ ರಘುನಾಥ್ ರಾವ್ ಜಾಧವ್ ತಿಳಿಸಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬಸವಣ್ಣ, ಅಂಬೇಡ್ಕರ್ ಆದಿಯಾಗಿ ಸಾಕಷ್ಟು ಜನ ಮಹಾತ್ಮರು, ಮಹಾರಾಜರು ನಮ್ಮ ದೇಶದ ಉದ್ಧಾರಕ್ಕಾಗಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತಹ ಮಹನೀಯರ ಕೊಡುಗೆಗಳನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಫೆಬ್ರವರಿ 19ರಂದು ದೇಶ ಕಂಡ ಅಪ್ರತಿಮ ಯೋಧ ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಬೆಳಗ್ಗೆ 9:30ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗುವುದು. ನಂತರ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆಯನ್ನು ನಡೆಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸರ್ವ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು. इस कमेटी में सभी मिलके जो है ना हमको एक अच्छी तरह से जो है ना शिव जयंती मनाने का हम तय किए हैं। अब यहाँ पर आप सबको मालूम है शिवाजी महाराज का जयंती हर साल जो है ना हमारे सरकार से 19 फरवरी को मनाया जा रहा है।
अब महाराष्ट्र में जो है ना सरकार से नहीं है, शिवाजी महाराज ही नहीं मगर सभी जितने भी युग पुरुष हो गए, अंबेडकर, बसवेश्वर, महात्मा फुले, गांधी जी, सभी युग पुरुष जितना हो गए, उनका जयंती हमारे कर्नाटक में मनाया जाता है। ये हमारा स्वाभिमान है। सर इस जयंती में जो 19 फरवरी को हम कर रहे, वो डीसी ऑफिस में हमारा एक मीटिंग हो गया। अब उसमें जो है ना सरकार के तरफ से 19 तारीख को जो भी आदेश है उस तरीके से उन्होंने मनाते हैं। मगर ये जयंती मनाने के लिए सबसे ज़्यादा जो स्वाभिमानी लोग हैं शिवाजी महाराज के मराठा समाज ಬಸ್ ಸಮಸ್ಯೆಯಿಂದ ಪರದಾಡುತ್ತಿದ್ದ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆಗೆ ಶಾಸಕ ಶರಣು ಸಲ್ಗಾರ್ ನೆರವಾಗಿದ್ದಾರೆ. ಶಾಲಾ ಕಾಲೇಜು ನಿಮಿತ್ತ ಬಸವ ಕಲ್ಯಾಣ ನಗರಕ್ಕೆ ಬರಬೇಕಾಗಿದ್ದ ವಿದ್ಯಾರ್ಥಿಗಳು ಬಸ್ಗಾಗಿ ಮಂಠಾಳ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಿಂತು ಕಾಯುತ್ತಿದ್ದರು. ಇದನ್ನು ಗಮನಿಸಿದ ಶಾಸಕ ಶರಣು ಸಲ್ಗಾರ್ ವಿದ್ಯಾರ್ಥಿನಿಯರನ್ನ ತಮ್ಮ ವಾಹನದಲ್ಲಿ ಕೂರಿಸಿಕೊಂಡು ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಆಳಂದ್ ಬಸ್ ಖಾಲಿ ಇದ್ರೂ ಸಹ ವಿದ್ಯಾರ್ಥಿಗಳನ್ನ ಬಸ್ ಅಲ್ಲಿ ಸೇರಿಸಿಕೊಳ್ಳದೆ ಹಾಗೆ ಹೋಗಿದ್ದಾರೆ ಎಂದು ಶಾಸಕರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಶಾಸಕ ಶರಣು ಸಲ್ಗಾರ್ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಮತ್ತು ಆಳಂದ್ ಬಸ್ನ ಚಾಲಕ ಮತ್ತು ನಿರ್ವಾಹಕರು ವಿದ್ಯಾರ್ಥಿಗಳನ್ನ ನಾಳೆಯಿಂದ ಬಸ್ ಅಲ್ಲಿ ತೆಗೆದುಕೊಂಡು ಹೋಗುವಂತೆ ಸೂಚನೆ ನೀಡಬೇಕು ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳನ್ನ ಬಸವ ಕಲ್ಯಾಣ ನಗರಕ್ಕೆ ತಮ್ಮ ವಾಹನದಲ್ಲಿಯೇ ಕರೆದುಕೊಂಡು ಬಂದು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜು ಸೇರುವಂತೆ ಮಾಡಿದ್ದಾರೆ. ಈಗ ಹಳ್ಳಿಲಿಂದ ಕಾಲೇಜ್ಗೆ ಹೋಗೋ ಹುಡುಗಿಯರು ಹಳ್ಳಿ ಮೋಡಿಗೆ ಬಂದು ಮಂಠಾಳ್ ಮೋಡಿಗೆ ಬಂದು ಕುಂತಾವ. ಅವ್ರಿಗೆ ಬಸ್ಸೇ ನಿಂದ್ರಿಸಲ್ಲ ಅಂತ ಕಡೆ ಆಳಂದ್ ಬಸ್ ಬರೋದ್ವಿ ಖಾಲಿ ಇರ್ಲತ್ತ ನಿಂದ್ರಿಸಲ್ಲಾಗ್ಯಾರಂತ. ಈಗ ಒಂದು 10-12 ಹುಡುಗಿಯರಿಗೆ ನಾನು ಗಾಡಿ ಕೂಡ್ಸೋಣ ಹೊಂಟೀನಿ ನಾನು ನಾಗೇಂದ್ರ. ಚಿಂತೆ ಇಲ್ಲ. ಈಗ 9 ಗಂಟೆಗೆ ಯಾವ ಹಳ್ಳಿ ಮೋಡ್ಲಿಂದ ಇಲ್ಲಿ ಮಂಠಾಳ್ ಮೋಡ್ಲಿಂದ ಪಾಸ್ ಆತಾವ. 10-12 ಕಾಲೇಜ್ಗೆ ಹೋಗೋ ಹುಡುಗಿಯರಿಗೆ ಬಸ್ ನೋಡಿ ನಿಂದ್ರಿಸು ಅವ್ರ ಬಳಿ ಮಾನವೀಯತೆ ಇಲ್ಲ ಅಂದ್ರೆ ಏನಪ್ಪ ಡ್ರೈವರ್ ಯಾರು ಚೆಕ್ ಮಾಡ್ರಿ. ನಾಳಿಂದ ಹಂಗೆ ಆಗ್ಬಾರ್ದು ನಾಗೇಂದ್ರ. ಹಳ್ಳಿಯಿಂದ ಬರೋ ಹುಡುಗಿಯರಿಗೆ ಅನುಕೂಲ ಆಗ್ಬೇಕು ಕಾಲೇಜ್ ಒಳಗೆ. ಒಳ್ಳೆ ಕಾಳಗಿ ಡೊಂಗರ್ಗಾಂವ್ 902558 ಹೆಸರೇ ಗೊತ್ತಲ್ಲ ಎಲ್ಲರಿಗೆ. ಬಸ್ ಗಿಸಿನ ತೊಂದರೆ ಆದ್ರೆ ನಂಗೆ ಫೋನ್ ಮಾಡ್ಬೋದು. 9 ಫೋನ್ ಹಚ್ಚಿ ಮುಂಜಾನೆ ನಾಳೆಗೆ ಬಸ್ಸಿನ ಅನುಕೂಲ ಮತ್ತಾಯ್ತಂದ್ರೆ ಓಕೆನಾ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವ ಬೀದರ್ ತಾಲೂಕಿನ ಜನವಾಡ ಬಳಿ ಇರುವ ನಾರಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಕಾರ್ಖಾನೆ ಪುನಶ್ಚೇತನಕ್ಕಾಗಿ ಮೊನ್ನೆ ತಾನೇ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿದ್ದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಇಂದು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಾರಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕಾಗಿ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದಿಂದ ಅಂದರೆ NCDC 550 ಕೋಟಿ ರೂಪಾಯಿ ಸಾಲದ ನೆರವು ನೀಡುವಂತೆ ಕೋರಿದ್ದಾರೆ. ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಇದಕ್ಕೆ ತಕ್ಷಣವೇ ಸ್ಪಂದಿಸಿದ HD ಕುಮಾರಸ್ವಾಮಿ ಅವರು ಸಹಕಾರ ಸಚಿವರಿಗೆ ಪತ್ರ ಬರೆದು ರೈತರ ಹಿತಕ್ಕಾಗಿ NCDC ನೆರವಿಗಾಗಿ ಒತ್ತಾಯಿಸಿದ್ದಾರೆ. ಕಲ್ಯಾಣಿ ಚಾಲುಕ್ಯರ ಕಾಲದ ಪ್ರಾಚೀನ ಶಿಲ್ಪಕಲೆ ಹಾಗೂ ಶಾಸನ ಪತ್ತೆಯಾದ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇನ್ನಷ್ಟು ಐತಿಹಾಸಿಕತೆ ಅಂಶ ಬೆಳಕಿಗೆ ತರಲು ಉತ್ಖನನ ನಡೆಸಬೇಕು ಅಂತ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯ ಸ್ವಾಮಿ ಅವರು ಒತ್ತಾಯಿಸಿದ್ದಾರೆ. ನಾರಾಯಣಪುರ ಗ್ರಾಮದಲ್ಲಿ ಉತ್ಖನನ ನಡೆಸಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಹಾನಿರ್ದೇಶಕರಿಗೆ ಈ ಕುರಿತು ಪತ್ರ ಬರೆದವರು ಇಂದು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಚಾಲುಕ್ಯರು 11ನೇ ಶತಮಾನದಲ್ಲಿ ಕಲ್ಯಾಣವನ್ನ ರಾಜಧಾನಿಯಾಗಿಸಿಕೊಂಡು ಆಳ್ವಿಕೆ ನಡೆಸಿದ್ರು. ಈ ವೇಳೆ ಅನೇಕ ದೇಗುಲಗಳನ್ನು ನಿರ್ಮಿಸಲಾಯಿತು. ನಾರಾಯಣಪುರ ಗ್ರಾಮವು ಭವ್ಯ ಶಿವ ದೇವಾಲಯದಿಂದ ಪ್ರಸಿದ್ಧಿ ಪಡೆದ ಇಲ್ಲಿ ಉತ್ಖನನ ವೇಳೆ ಹಳ್ಳಿಯ ಶಿಲ್ಪಕಲೆ ಹಾಗೂ ಶಾಸನಗಳು ಪತ್ತೆಯಾಗ್ತವೆ. 10 ಹಲವು ವರ್ಷಗಳಲ್ಲಿ ಬಹಳಷ್ಟು ಶಿಲ್ಪಕಲೆಗಳು ಪತ್ತೆಯಾಗುತ್ತಿರುವ ಕಾರಣ ಹೆಚ್ಚಿನ ಉತ್ಖನನ ಅವಶ್ಯಕತೆ ಇದೆ ಎಂದರು. ಭಾಲ್ಕಿ ಪಟ್ಟಣದಲ್ಲಿ ಫೆಬ್ರವರಿ 16ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಅವರು ಆಯ್ಕೆಯಾಗಿರುವ ಹಿನ್ನೆಲೆ ಅವರ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲು ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಪೀಠಾಧಿಪತಿ ಗುರುಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಮುದಾಯ ಸಂಘ ಸಂಸ್ಥೆಗಳ ಮುಖಂಡರು ಮಾತನಾಡಿ ಅಭಿನಂದನಾ ಸಮಾರಂಭದ ಯಶಸ್ವಿಗೆ ಅಗತ್ಯ ಸಲಹೆಗಳನ್ನು ನೀಡಿದರು. ಸಾನ್ನಿಧ್ಯ ವಹಿಸಿದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ ಗಡಿ ಜಿಲ್ಲೆ ಬೀದರ್ನ ಪ್ರಗತಿಯಲ್ಲಿ ಖಂಡ್ರೆ ಮನೆತನದ
ಕೊಡುಗೆ ದೊಡ್ಡದಿದೆ. ಈಶ್ವರ್ ಖಂಡ್ರೆ ಅವರು ಶಾಸಕ ಸಚಿವರಾಗಿ ಜಿಲ್ಲೆ ಮತ್ತು ರಾಜ್ಯದ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಜೊತೆಗೆ ಲಿಂಗಾಯತ ಸಮಾಜದ ಪ್ರಭಾವಿ ನಾಯಕರಾಗಿ ಸಮುದಾಯವನ್ನು ಸಂಘಟಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅಂಥವರು ವೀರಶೈವ ಲಿಂಗಾಯತ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರಿಸಿದೆ. ಎಲ್ಲೆಡೆ ಸನ್ಮಾನ ಗೌರವ ನಡೆದರೂ ಕೂಡ ತಾವು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ತೋರುವ ಪ್ರೀತಿ ಗೌರವ ಅಭಿನಂದನೆ ಹೆಚ್ಚು ಮಹತ್ವ ಕೊಡುತ್ತದೆ ಅಂತ ತಿಳಿಸಿದರು. ರಾಜ್ಯ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರ ಕಾರ್ಯದಕ್ಷತೆಯನ್ನು ಗುರುತಿಸಿ ಗೌರವಿಸುವ ಸಲುವಾಗಿ ನೀಡಲಾಗುವ 2026ನೇ ಸಾಲಿನ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ. ನಾಮನಿರ್ದೇಶನಗಳನ್ನು ಸಲ್ಲಿಸಲು ದಿನಾಂಕ 25/2/2026 ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರದ ಗ್ರೂಪ್ ಎ, ಬಿ, ಸಿ ಮತ್ತು ಡಿ ವೃಂದದ ಅಧಿಕಾರಿ ಹಾಗೂ ನೌಕರರು ಈ ಪ್ರಶಸ್ತಿಗೆ ಅರ್ಹರಾಗಿರ್ತಾರೆ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಆಯ್ಕೆಗೆ ನಾಮನಿರ್ದೇಶನವನ್ನು ಸಲ್ಲಿಸಬಹುದಾಗಿದೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಳಿಗಾಗಿ ವೆಬ್ಸೈಟ್ಗೆ ಭೇಟಿ ಕೊಡಬಹುದು. ಇಲ್ಲವೇ 25/2/2026 ಅರ್ಜಿಯನ್ನು ಸಲ್ಲಿಸಬೇಕು. ಭೌತಿಕವಾಗಿ ಸಲ್ಲಿಸಿದ ಯಾವುದೇ ಮನವಿ ಹಾಗೂ ಪ್ರಸ್ತಾವನೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಅಪರ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೈದಾರ್ ಲೋಕಸಭಾ ಸಂಸದರು ಹಾಗೂ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಸಾಗರ್ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ 16/2/2026 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದಿಶಾ ಸಭೆಯನ್ನು ಆಯೋಜಿಸಲಾಗಿದೆ. ಕಾರಣ ಸಂಬಂಧಪಟ್ಟ ಅನುಷ್ಠಾನಾಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿ ವರದಿಗಳೊಂದಿಗೆ ತಪ್ಪದೇ ಸಭೆಗೆ ಹಾಜರಾಗಬೇಕು ಅಂತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.